ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟಂತ ಕೇಸ್ಗೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ಈಗ ಪುಂಜಾಲಕಟ್ಟೆಯಿಂದ 13 ವರ್ಷಗಳ ಹಿಂದಿನ ನಾಪತ್ತೆ ಕೇಸ್ಗೆ ಈಗ ಮರುಜೀವ ಸಿಗ್ತಾ ಇದೆ. ಏನಿದು ವಿಚಾರ? ಇಲ್ಲಿದೆ ನೋಡಿ ವರದಿ. ಧರ್ಮಸ್ಥಳ ಸಹಸ್ರಾರು ಭಕ್ತರ ಶ್ರದ್ಧಾ ಕೇಂದ್ರ. ಮಂಜುನಾಥ ಸ್ವಾಮಿ ದರ್ಶನಕ್ಕೆ ಸಹಸ್ರಾರು ಜನ ಹರಿದು ಬರ್ತಾರೆ. ಅಂತಹ ಪುಣ್ಯಕ್ಷೇತ್ರದ ವಿರುದ್ಧ ಅಪಪ್ರಚಾರ ನಡೀತಾ ಇದೆ. ನೂರಾರು ಶವ ಹೂತಿಟ್ಟಿದ್ದೇನೆ ಅಂತ ಅನಾಮಿಕ ವ್ಯಕ್ತಿ ಹೇಳಿರೋದು ಇಡೀ ದೇಶದಲ್ಲಿ ಸಂಚಲನ ಸೃಷ್ಟಿಸಿದೆ. ಇದೀಗ ಅಸ್ಥಿಪಂಜರ ರಹಸ್ಯದ ಸುತ್ತ ಅನುಮಾನದ ಹುತ್ತ ಮಧ್ಯೆ 13 ವರ್ಷಗಳ ಹಿಂದಿನ ಯುವತಿ ನಾಪತ್ತೆ ಕೇಸ್ಗೆ ಮರುಜೀವ ಬಂದಿದೆ. ಪುಂಜಾಲಕಟ್ಟೆಯಿಂದ ಹೇಮಲತಾ ನಾಪತ್ತೆಯಾಗಿದ್ದಾಳೆ ಅಂತ ಸಹೋದರ ಎಸ್ಐಟಿಗೆ ದೂರು ನೀಡಿದ್ದಾನೆ. 2012ರಲ್ಲಿ ಧರ್ಮಸ್ಥಳಕ್ಕೆ ಹೋದವಳು ನಾಪತ್ತೆಯಾಗಿದ್ದಾಳೆ. ದೂರು ನೀಡಿದ್ರೂ ಪೊಲೀಸರು ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತ ಎಸ್ಐಟಿಗೆ ಸಹೋದರ ನಿತಿನ್ ದೇವಾಡಿಗ ದೂರು ನೀಡಿದ್ದಾನೆ. ಧರ್ಮಸ್ಥಳ ವಿರುದ್ಧ ಅಪಪ್ರಚಾರಕ್ಕೆ ಷಡ್ಯಂತ್ರ ನಡೀತಾ ಇದೆಯಾ ಅನ್ನೋ ಅನುಮಾನ ಶುರುವಾಗಿದೆ. ನಿಗೂಢ ವ್ಯಕ್ತಿ ಹಿಂದಿರುವ ಕೈವಾಡ ಬಯಲಿಗೆ ತನ್ನಿ ಅಂತ ಬಿಜೆಪಿ ನಾಯಕರು ಆಗ್ರಹಿಸಿದ್ದಾರೆ. ಈ ಅನಾಮಿಕ ವ್ಯಕ್ತಿಯನ್ನು ಮತ್ತು ಅವನ ಹಿಂದೆ ಇರುವಂತಹ ವ್ಯಕ್ತಿಗಳು, ಇದರ ಹಿಂದೆ ಇರುವಂತಹ ಕೈವಾಡ, ಯಾರ್ಯಾರ ಕೈವಾಡ ಎಲ್ಲರಿಗೂ ಗೊತ್ತಿದೆ. ಎಲ್ಲಿಂದ ಕೈವಾಡಗಳು, ಯಾರ್ಯಾರು ಏನೇನ್ ಮಾಡಿದ್ದಾರೆ, ಯಾವ ವ್ಯಕ್ತಿಗಳಿದ್ದಾರೆ ಗೊತ್ತಿರೋದು. ಅದನ್ನೆಲ್ಲ ನೀವು ಸತ್ಯ ಬಯಲಿಗೆ ತನ್ನಿ. ಇವತ್ತು ಉಪಮುಖ್ಯಮಂತ್ರಿಗಳು ಹೇಳಿಕೆ ಕೊಟ್ಟಿದ್ದೀರಲ್ಲ, ಈ ಕೈವಾಡ ಹಿನ್ನೆಲೆ ಇರುವಂತಹ ವ್ಯಕ್ತಿಗಳನ್ನ ನೀವು ಬಯಲಿಗೆ ತರಬೇಕು. ಮಂಪರ್ ಪರೀಕ್ಷೆ ಮಾಡಿದ್ರೆ ಎಲ್ಲ ನೋಡ್ಬೋದು. ಯಾಕಂದ್ರೆ ಇದಕ್ಕೆ ವಿದೇಶದ ಫಂಡಿಂಗ್ ಐತಿ. ಇದು ಎಲ್ಲಿ ದುಬೈದಿಂದ ಬಂದದು, ISIದಿಂದ ಬಂದದು, ಇದೆಲ್ಲ ತನಿಖೆ ಆಗಬೇಕು. ಇದು ಈ ಸರ್ಕಾರದಿಂದ ಆಗುದಿಲ್ಲ. ಇದು NIA ಕೊಡ್ರಿ. ಅಂತಾರಾಷ್ಟ್ರೀಯ ಒಂದು ಜಾಲ ಇರೋದ್ರಿಂದ ಇದು NIA ಕೊಡ್ರಿ, ಎನ್ಕ್ವೈರಿ ಆಗ್ತದೆ. ಧರ್ಮಸ್ಥಳ ಕೇಸ್ ಹಿಂದೆ ಷಡ್ಯಂತ್ರ ನಡೀತಿರೋ ಬಗ್ಗೆ ಗುಮಾನಿ ಜೋರಾಗಿದೆ. ಎಸ್ಐಟಿ ತನಿಖೆಯಿಂದ ಸರ್ಕಾರ ಹಿಂದೆ ಸರಿಯುತ್ತಾ? ಸೋಮವಾರ ಸಲ್ಲಿಕೆ ಆಗಲಿರುವ ವರದಿ ಬಗ್ಗೆ ಕುತೂಹಲ ಮೂಡಿಸಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟಂತ ಕೇಸ್ಗೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ಈಗ ಪುಂಜಾಲಕಟ್ಟೆಯಿಂದ 13 ವರ್ಷಗಳ ಹಿಂದಿನ ನಾಪತ್ತೆ ಕೇಸ್ಗೆ ಈಗ ಮರುಜೀವ ಸಿಗ್ತಾ ಇದೆ. ಏನಿದು ವಿಚಾರ? ಇಲ್ಲಿದೆ ನೋಡಿ ವರದಿ. ಧರ್ಮಸ್ಥಳ ಸಹಸ್ರಾರು ಭಕ್ತರ ಶ್ರದ್ಧಾ ಕೇಂದ್ರ. ಮಂಜುನಾಥ ಸ್ವಾಮಿ ದರ್ಶನಕ್ಕೆ ಸಹಸ್ರಾರು ಜನ ಹರಿದು ಬರ್ತಾರೆ. ಅಂತಹ ಪುಣ್ಯಕ್ಷೇತ್ರದ ವಿರುದ್ಧ ಅಪಪ್ರಚಾರ ನಡೀತಾ ಇದೆ. ನೂರಾರು ಶವ ಹೂತಿಟ್ಟಿದ್ದೇನೆ ಅಂತ ಅನಾಮಿಕ ವ್ಯಕ್ತಿ ಹೇಳಿರೋದು ಇಡೀ ದೇಶದಲ್ಲಿ ಸಂಚಲನ ಸೃಷ್ಟಿಸಿದೆ. ಇದೀಗ ಅಸ್ಥಿಪಂಜರ ರಹಸ್ಯದ ಸುತ್ತ ಅನುಮಾನದ ಹುತ್ತ ಮಧ್ಯೆ 13 ವರ್ಷಗಳ ಹಿಂದಿನ ಯುವತಿ ನಾಪತ್ತೆ ಕೇಸ್ಗೆ ಮರುಜೀವ ಬಂದಿದೆ. ಪುಂಜಾಲಕಟ್ಟೆಯಿಂದ ಹೇಮಲತಾ ನಾಪತ್ತೆಯಾಗಿದ್ದಾಳೆ ಅಂತ ಸಹೋದರ ಎಸ್ಐಟಿಗೆ ದೂರು ನೀಡಿದ್ದಾನೆ. 2012ರಲ್ಲಿ ಧರ್ಮಸ್ಥಳಕ್ಕೆ ಹೋದವಳು ನಾಪತ್ತೆಯಾಗಿದ್ದಾಳೆ. ದೂರು ನೀಡಿದ್ರೂ ಪೊಲೀಸರು ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತ ಎಸ್ಐಟಿಗೆ ಸಹೋದರ ನಿತಿನ್ ದೇವಾಡಿಗ ದೂರು ನೀಡಿದ್ದಾನೆ. ಧರ್ಮಸ್ಥಳ ವಿರುದ್ಧ ಅಪಪ್ರಚಾರಕ್ಕೆ ಷಡ್ಯಂತ್ರ ನಡೀತಾ ಇದೆಯಾ ಅನ್ನೋ ಅನುಮಾನ ಶುರುವಾಗಿದೆ. ನಿಗೂಢ ವ್ಯಕ್ತಿ ಹಿಂದಿರುವ ಕೈವಾಡ ಬಯಲಿಗೆ ತನ್ನಿ ಅಂತ ಬಿಜೆಪಿ ನಾಯಕರು ಆಗ್ರಹಿಸಿದ್ದಾರೆ. ಈ ಅನಾಮಿಕ ವ್ಯಕ್ತಿಯನ್ನು ಮತ್ತು ಅವನ ಹಿಂದೆ ಇರುವಂತಹ ವ್ಯಕ್ತಿಗಳು, ಇದರ ಹಿಂದೆ ಇರುವಂತಹ ಕೈವಾಡ, ಯಾರ್ಯಾರ ಕೈವಾಡ ಎಲ್ಲರಿಗೂ ಗೊತ್ತಿದೆ. ಎಲ್ಲಿಂದ ಕೈವಾಡಗಳು, ಯಾರ್ಯಾರು ಏನೇನ್ ಮಾಡಿದ್ದಾರೆ, ಯಾವ ವ್ಯಕ್ತಿಗಳಿದ್ದಾರೆ ಗೊತ್ತಿರೋದು. ಅದನ್ನೆಲ್ಲ ನೀವು ಸತ್ಯ ಬಯಲಿಗೆ ತನ್ನಿ. ಇವತ್ತು ಉಪಮುಖ್ಯಮಂತ್ರಿಗಳು ಹೇಳಿಕೆ ಕೊಟ್ಟಿದ್ದೀರಲ್ಲ, ಈ ಕೈವಾಡ ಹಿನ್ನೆಲೆ ಇರುವಂತಹ ವ್ಯಕ್ತಿಗಳನ್ನ ನೀವು ಬಯಲಿಗೆ ತರಬೇಕು. ಮಂಪರ್ ಪರೀಕ್ಷೆ ಮಾಡಿದ್ರೆ ಎಲ್ಲ ನೋಡ್ಬೋದು. ಯಾಕಂದ್ರೆ ಇದಕ್ಕೆ ವಿದೇಶದ ಫಂಡಿಂಗ್ ಐತಿ. ಇದು ಎಲ್ಲಿ ದುಬೈದಿಂದ ಬಂದದು, ISIದಿಂದ ಬಂದದು, ಇದೆಲ್ಲ ತನಿಖೆ ಆಗಬೇಕು. ಇದು ಈ ಸರ್ಕಾರದಿಂದ ಆಗುದಿಲ್ಲ. ಇದು NIA ಕೊಡ್ರಿ. ಅಂತಾರಾಷ್ಟ್ರೀಯ ಒಂದು ಜಾಲ ಇರೋದ್ರಿಂದ ಇದು NIA ಕೊಡ್ರಿ, ಎನ್ಕ್ವೈರಿ ಆಗ್ತದೆ.
ಧರ್ಮಸ್ಥಳ ಕೇಸ್ ಹಿಂದೆ ಷಡ್ಯಂತ್ರ ನಡೀತಿರೋ ಬಗ್ಗೆ ಗುಮಾನಿ ಜೋರಾಗಿದೆ. ಎಸ್ಐಟಿ ತನಿಖೆಯಿಂದ ಸರ್ಕಾರ ಹಿಂದೆ ಸರಿಯುತ್ತಾ? ಸೋಮವಾರ ಸಲ್ಲಿಕೆ ಆಗಲಿರುವ ವರದಿ ಬಗ್ಗೆ ಕುತೂಹಲ ಮೂಡಿಸಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟಂತ ಕೇಸ್ಗೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ಈಗ ಪೂಜಾಲಕಟ್ಟೆಯಿಂದ 13 ವರ್ಷಗಳ ಹಿಂದಿನ ನಾಪತ್ತೆ ಕೇಸ್ಗೆ ಈಗ ಮರುಜೀವ ಸಿಗ್ತಾ ಇದೆ. ಏನಿದು ವಿಚಾರ? ಇಲ್ಲಿದೆ ನೋಡಿ ವರದಿ. ಧರ್ಮಸ್ಥಳ ಸಹಸ್ರಾರು ಭಕ್ತರ ಶ್ರದ್ಧಾ ಕೇಂದ್ರ. ಮಂಜುನಾಥ ಸ್ವಾಮಿ ದರ್ಶನಕ್ಕೆ ಸಹಸ್ರಾರು ಜನ ಹರಿದು ಬರ್ತಾರೆ. ಅಂತಹ ಪುಣ್ಯ ಕ್ಷೇತ್ರದ ವಿರುದ್ಧ ಅಪಪ್ರಚಾರ ನಡೀತಾ ಇದೆ. ನೂರಾರು ಶವ ಹೂತಿಟ್ಟಿದ್ದೇನೆ ಅಂತ ಅನಾಮಿಕ ವ್ಯಕ್ತಿ ಹೇಳಿರೋದು ಇಡೀ ದೇಶದಲ್ಲಿ ಸಂಚಲನ ಸೃಷ್ಟಿಸಿದೆ. ಇದೀಗ ಅಸ್ಥಿಪಂಜರ ರಹಸ್ಯದ ಸುತ್ತ ಅನುಮಾನದ ಹುತ್ತ ಮಧ್ಯೆ 13 ವರ್ಷಗಳ ಹಿಂದಿನ ಯುವತಿ ನಾಪತ್ತೆ ಕೇಸ್ಗೆ ಮರುಜೀವ ಬಂದಿದೆ. ಪುಂಜಾಲಕಟ್ಟೆಯಿಂದ ಹೇಮಲತಾ ನಾಪತ್ತೆಯಾಗಿದ್ದಾಳೆ ಅಂತ ಸಹೋದರ ಎಸ್ಐಟಿಗೆ ದೂರು ನೀಡಿದ್ದಾನೆ. 2012ರಲ್ಲಿ ಧರ್ಮಸ್ಥಳಕ್ಕೆ ಹೋದವಳು ನಾಪತ್ತೆಯಾಗಿದ್ದಾಳೆ. ದೂರು ನೀಡಿದ್ರೂ ಪೊಲೀಸರು ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತ ಎಸ್ಐಟಿಗೆ ಸಹೋದರ ನಿತಿನ್ ದೇವಾಡಿಗ ದೂರು ನೀಡಿದ್ದಾನೆ. ಧರ್ಮಸ್ಥಳ ವಿರುದ್ಧ ಅಪಪ್ರಚಾರಕ್ಕೆ ಷಡ್ಯಂತ್ರ ನಡೀತಾ ಇದೆಯಾ ಅನ್ನೋ ಅನುಮಾನ ಶುರುವಾಗಿದೆ. ನಿಗೂಢ ವ್ಯಕ್ತಿ ಹಿಂದಿರುವ ಕೈವಾಡ ಬಯಲಿಗೆ ತನ್ನಿ ಅಂತ ಬಿಜೆಪಿ ನಾಯಕರು ಆಗ್ರಹಿಸಿದ್ದಾರೆ. ಈ ಅನಾಮಿಕ ವ್ಯಕ್ತಿನೂ ಮತ್ತು ಅವನ ಹಿಂದೆ ಇರುವಂತಹ ವ್ಯಕ್ತಿಗಳು, ಇದರ ಹಿಂದೆ ಇರುವಂತಹ ಕೈವಾಡ, ಯಾರ್ಯಾರ ಕೈವಾಡ ಎಲ್ಲರಿಗೂ ಗೊತ್ತಿದೆ. ಎಲ್ಲಿಂದ ಕೈವಾಡಗಳು, ಯಾರ್ಯಾರು ಏನೇನ್ ಮಾಡಿದ್ದಾರೆ, ಯಾವ ವ್ಯಕ್ತಿಗಳಿದ್ದಾರೆ ಗೊತ್ತಿರೋದು. ಅದನ್ನೆಲ್ಲ ನೀವು ಸತ್ಯ ಬಯಲಿಗೆ ತನ್ನಿ. ಇವತ್ತು ಉಪಮುಖ್ಯಮಂತ್ರಿಗಳು ಹೇಳಿಕೆ ಕೊಟ್ಟಿದ್ದೀರಲ್ಲ, ಈ ಕೈವಾಡ ಹಿನ್ನೆಲೆ ಇರುವಂತ ವ್ಯಕ್ತಿಗಳನ್ನ ನೀವು ಬಯಲಿಗೆ ತರಬೇಕು. ಮಂಪರ್ ಪರೀಕ್ಷೆ ಮಾಡಿದ್ರೆ ಎಲ್ಲ ಹೊರಬರ್ತದೆ. ಯಾಕಂದ್ರೆ ಇದಕ್ಕೆ ವಿದೇಶದ ಫಂಡಿಂಗ್ ಐತಿ. ಇದು ಎಲ್ಲಿ ದುಬೈದಿಂದ ಬಂದದು, ISI ದಿಂದ ಬಂದದು, ಇದೆಲ್ಲ ತನಿಖೆ ಆಗಬೇಕು. ಇದು ಈ ಸರ್ಕಾರದಿಂದ ಆಗುದಿಲ್ಲ. ಇದು NIA ಕೊಡ್ರಿ. ಅಂತಾರಾಷ್ಟ್ರೀಯ ಒಂದು ಜಾಲ ಇರೋದ್ರಿಂದ ಇದು NIA ಕೊಡ್ರಿ, ಎನ್ಕ್ವೈರಿ ಆಗ್ತದೆ. ಧರ್ಮಸ್ಥಳ ಕೇಸ್ ಹಿಂದೆ ಷಡ್ಯಂತ್ರ ನಡೀತಿರೋ ಬಗ್ಗೆ ಗುಮಾನಿ ಜೋರಾಗಿದೆ. ಎಸ್ಐಟಿ ತನಿಖೆಯಿಂದ ಸರ್ಕಾರ ಹಿಂದೆ ಸರಿಯುತ್ತಾ? ಸೋಮವಾರ ಸಲ್ಲಿಕೆ ಆಗಲಿರುವ ವರದಿ ಬಗ್ಗೆ ಕುತೂಹಲ ಮೂಡಿಸಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟಂತ ಕೇಸ್ಗೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ಈಗ ಪೂಜಾಲಕಟ್ಟೆಯಿಂದ 13 ವರ್ಷಗಳ ಹಿಂದಿನ ನಾಪತ್ತೆ ಕೇಸ್ಗೆ ಈಗ ಮರುಜೀವ ಸಿಗ್ತಾ ಇದೆ. ಏನಿದು ವಿಚಾರ? ಇಲ್ಲಿದೆ ನೋಡಿ ವರದಿ.